8ನೇ ತರಗತಿ ಪ್ರಥಮ ಭಾಷೆ ಕನ್ನಡ. ಪದ್ಯಪಾಠ 5 ಬಹುಮಾನ. ಕವಿ ಕುವೆಂಪು. ಕುವೆಂಪು ಅವರ ಕಾಲ ಕ್ರಿಸ್ತಶಕ 1904ರಿಂದ 1994. ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ. ಇವರು ಬರೆದ ಪ್ರಮುಖ ಕೃತಿಗಳೆಂದರೆ ಶ್ರೀರಾಮಾಯಣ ದರ್ಶನಂ, ಬೆರಳ್ಗೆ ಕೊರಳ್, ರಕ್ತಾಕ್ಷಿ, ಮಹಾರಾತ್ರಿ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕೃತ್ತಿಕೆ, ಅಗ್ನಿಹಂಸ, ಪಕ್ಷಿಕಾಶಿ, ಷೋಡಶಿ, ಅನಿಕೇತನ ಮುಂತಾದವು. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ, ಪದ್ಮವಿಭೂಷಣ, ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರೆತಿವೆ. ಇವರು ಕನ್ನಡದ 2ನೇಯ ರಾಷ್ಟ್ರಕವಿಗಳಾಗಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜಗತ್ತು ಜುಮ್ಮೆಂದುದು ಯಾವ ಧ್ವನಿಗೆ? ಜಗತ್ತು ಜುಮ್ಮೆಂದುದು ಕೋಗಿಲೆಯ ಧ್ವನಿಗೆ. 2. ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು? ಉತ್ತರ: ಕೋಗಿಲೆಯ ಕೂಗನ್ನು ನೀರವ ಪರ್ವತ ಕಾನನ ಶ್ರೇಣಿ ಮಾರ್ದನಿಸಿತು. ಪ್ರಶ್ನೆ 3. ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. 4. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತೆರೆಗಳ ಚಪ್ಪಾಳೆ ಇಕ್ಕಿತು. 5. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು? ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ: ಮಲೆಗಳಲ್ಲಿ ಉಲಿಯುವ ಓ ಕೋಗಿಲೆಯೇ, ಬಲು ಚಲುವಿದೆ ನಿನ್ನೀ ಗಾನ. ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಎಂದು ಹೇಳಿದನು. 6. ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹೂ ಎಂದಷ್ಟೇ ಉತ್ತರವನ್ನು ಕೊಟ್ಟಿತು. 7. ಬಹುಮಾನ ಪದ್ಯದ ಆಕರ ಕೃತಿ ಯಾವುದು? ಬಹುಮಾನ ಪದ್ಯದ ಆಕರ ಕೃತಿ ನವಿಲು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಕೋಗಿಲೆಯೊಂದು ಇಂಪಾದ ಧ್ವನಿಯಲ್ಲಿ ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಆ ಕೋಗಿಲೆಯ ಗಾನವನ್ನು ಕೇಳಿ ಜಗತ್ತು ಜುಮ್ಮೆಂದಿತು. ನೀರವವಾಗಿರುವ ಪರ್ವತ ಕಾನನ ಶ್ರೇಣಿಗಳು ಕೋಗಿಲೆಯ ಗಾನವನ್ನು ಕೇಳಿ ಸಂತಸವನ್ನು ತಾಳಿ ಮಾರ್ದನಿಸಿದವು. ನೀಲಿ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಣಿವೆಯಲ್ಲಿದ್ದ ಒಂದು ಸರೋವರ ತನ್ನ ತೆರೆಗಳ ಮೂಲಕ ಚಪ್ಪಾಳೆ ತಟ್ಟುತ್ತಾ ತನ್ನ ಮೆಚ್ಚುಗೆ ಸೂಚಿಸುತ್ತಿತ್ತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಉತ್ತಮವಾಗಿ ಸ್ಪಂದಿಸಿತು. 2. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು? ಕೋಗಿಲೆಯೊಂದು ಮಾಧುರ್ಯದಿಂದ ತನ್ನನ್ನೇ ಮರೆಯುತ್ತಾ ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಆ ಗಾನವನ್ನು ಆಲಿಸಿ ಮನುಷ್ಯನು: ಬೆಟ್ಟಗಳಲ್ಲಿ ಹಾಡುವ ಓ ಕೋಗಿಲೆಯೇ, ಬಲು ಚಲುವಿದೆ ನಿನ್ನೀ ಗಾನ. ಇದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಆದರೆ ನೀನಿಲ್ಲಿ ಸುಮ್ಮನೆ ಹಾಡುತ್ತಿರುವುದು ಬರಿಯ ಅರಣ್ಯ ರೋದನ. ಇದನ್ನು ಕೇಳುವವರು ಯಾರಿಲ್ಲಿ ಎಂದನು. 3. ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಕೋಗಿಲೆಯೊಂದು ತನ್ನ ಪಾಡಿಗೆ ತಾನು ಮಾಧುರ್ಯದಿಂದ ತನ್ನನ್ನೇ ಮರೆಯುತ್ತಾ ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಅದನ್ನು ಕೇಳಿದ ಮನುಷ್ಯ: ನೀನು ಇಂಗ್ಲಿಷಿನಲ್ಲಿ ಹಾಡಿದರೆ ನೊಬೆಲ್ ಬಹುಮಾನ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹೂ ಎಂದಷ್ಟೇ ಪ್ರತಿಕ್ರಿಯೆ ನೀಡುತ್ತದೆ. ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯದಲ್ಲಿ ಉತ್ತರಿಸಿ. 1. ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಕೋಗಿಲೆಯೊಂದು ಇಂಪಾದ ಧ್ವನಿಯಲ್ಲಿ ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಆ ಕೋಗಿಲೆಯ ಗಾನವನ್ನು ಕೇಳಿ ಜಗತ್ತು ಜುಮ್ಮೆಂದಿತು. ನೀರವ ಪರ್ವತ ಕಾನನ ಶ್ರೇಣಿಗಳು ಕೋಗಿಲೆಯ ಗಾನವನ್ನು ಕೇಳಿ ಸಂತಸವನ್ನು ತಾಳಿ ಮಾರ್ದನಿಸಿದವು. ನೀಲಿ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಂದರದಲ್ಲಿದ್ದ ಒಂದು ಸರೋವರ ತೆರೆಗಳ ಚಪ್ಪಾಳೆ ತಟ್ಟಿತು.
ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಉತ್ತಮವಾಗಿ ಸ್ಪಂದಿಸಿತು. ಇದರಿಂದ ಆ ಕೋಗಿಲೆಯು ಮಾಧುರ್ಯದಿಂದ ತನ್ನನ್ನೇ ಮರೆಯುವಂತೆ ಕುಹೂ ಕುಹೂ ಎಂದು ತನ್ಮಯತೆಯಿಂದ ಹಾಡುತ್ತಿತ್ತು. ಆ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಬೆಟ್ಟಗಳಲ್ಲಿ ಹಾಡುವ ಓ ಕೋಗಿಲೆಯೇ, ಬಲು ಚಲುವಿದೆ ನಿನ್ನೀ ಗಾನ. ಇದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ. ಆದರೆ ನೀನಿಲ್ಲಿ ಸುಮ್ಮನೆ ಹಾಡುತ್ತಿರುವುದು ಬರಿಯ ಅರಣ್ಯರೋದನ. ಇದನ್ನು ಕೇಳುವವರು ಯಾರಿಲ್ಲಿ ಎಂದನು. 2. ಕೋಗಿಲೆಯು ಕುಹೂ ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಕುವೆಂಪು ಬರೆದಿರುವ ಬಹುಮಾನ ಎಂಬ ಪುಟ್ಟ ಕವಿತೆಯು ಒಂದು ಸುಂದರ ಚಿತ್ರವನ್ನು ನಮಗೆ ಕಟ್ಟಿಕೊಡುತ್ತದೆ. ಕೋಗಿಲೆಯೊಂದು ಕಾಡಿನಲ್ಲಿ ತನ್ನ ಪಾಡಿಗೆ ತಾನು ಸ್ವಚ್ಛಂದವಾಗಿ ಹಾಡಿಕೊಂಡಿರುತ್ತದೆ. ಅದನ್ನು ಕೇಳಿದ ಮನುಷ್ಯ, ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಬಹುಮಾನ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹೂ ಎಂದಷ್ಟೇ ಹೇಳುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು ಎಂಬುದು ಈ ಕವಿತೆಯ ಒಂದು ಧ್ವನಿ. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆಕೆಡಿಸಿಕೊಳ್ಳಬಾರದು ಎಂಬ ಧ್ವನಿಯೂ ಹೊರಡುತ್ತದೆ. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡುನುಡಿಯಲ್ಲಿ ವ್ಯಕ್ತಪಡಿಸಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟೆಂದರೂ ಕೃತಕ ಎಂಬ ಭಾವ ಈ ಕವಿತೆಯಲ್ಲಿ ಮೂಡಿಬಂದಿರುವುದನ್ನು ನಾವು ಅರ್ಥೈಸಿಕೊಳ್ಳಬೇಕು. ಸಂದರ್ಭ ಮತ್ತು ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. 1. ಮರುದನಿಗೈದಿತು ಮುದತಾಳೆ. ಆಯ್ಕೆ: ಈ ವಾಕ್ಯವನ್ನು ಕುವೆಂಪು ಅವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿದೆ. ಸಂದರ್ಭ: ಕೋಗಿಲೆಯೊಂದು ಇಂಪಾದ ಧ್ವನಿಯಲ್ಲಿ ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಆ ಕೋಗಿಲೆಯ ಗಾನವನ್ನು ಕೇಳಿ ಜಗತ್ತು ಜುಮ್ಮೆಂದಿತು. ನೀರವವಾಗಿರುವ ಪರ್ವತ ಕಾನನ ಶ್ರೇಣಿಗಳು ಕೋಗಿಲೆಯ ಗಾನವನ್ನು ಕೇಳಿ ಸಂತಸವನ್ನು ತಾಳಿ ಮಾರ್ದನಿಸಿದವು ಎಂದು ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಸ್ಪಂದಿಸಿದ ರೀತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕೋಗಿಲೆಯ ಮಾಧುರ್ಯವಾದ ಗಾನವನ್ನು ಕೇಳಿ ಪ್ರಕೃತಿ ಪ್ರತಿಕ್ರಿಯಿಸಿದ ರೀತಿ ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. 2. ಬಲು ಚಲುವಿದೆ ನಿನ್ನೀ ಗಾನ. ಆಯ್ಕೆ: ಈ ವಾಕ್ಯವನ್ನು ಕುವೆಂಪುರವರ ಬಹುಮಾನ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯೊಂದು ಮಾಧುರ್ಯದಿಂದ ತನ್ನನ್ನೇ ಮರೆಯುತ್ತಾ ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಆ ಗಾನವನ್ನು ಆಲಿಸಿ ನೊಂದ ಮನುಷ್ಯನು ಬೆಟ್ಟಗಳಲ್ಲಿ ಹಾಡುವ ಓ ಕೋಗಿಲೆಯೇ, ಬಲು ಚಲುವಿದೆ ನಿನ್ನೀ ಗಾನ. ಇದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೊಬೆಲ್ ಬಹುಮಾನ ಎಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ಬಗೆಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕೋಗಿಲೆಯ ಹಾಡನ್ನು ಕೇಳಿ ಮಾನವ ಪ್ರತಿಕ್ರಿಯಿಸಿದ ರೀತಿ ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 3. ಅರಣ್ಯರೋದನ ಸುಮ್ಮನೆ ಹಾಡುವೆ. ಈ ವಾಕ್ಯವನ್ನು ಕುವೆಂಪು ಅವರ ಬಹುಮಾನ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಕೋಗಿಲೆಯೊಂದು ಮಾಧುರ್ಯದಿಂದ ತನ್ನ ಪಾಡಿಗೆ ತಾನು ಕುಹೂ ಕುಹೂ ಎಂದು ಹಾಡುತ್ತಿತ್ತು. ಆ ಗಾನವನ್ನು ಆಲಿಸಿ ನೊಂದ ಮನುಷ್ಯನು, ಇದನ್ನು ಇಂಗ್ಲಿಷಿಗೆ ತರ್ಜುಮೆ ಮಾಡಿದರೆ ನೊಬೆಲ್ ಬಹುಮಾನ ದೊರೆಯುವುದು. ಆದರೆ ನೀನಿಲ್ಲಿ ಸುಮ್ಮನೆ ಹಾಡುತ್ತಿರುವುದು ಬರಿಯ ಅರಣ್ಯರೋದನ. ಇದನ್ನು ಕೇಳುವವರು ಯಾರಿಲ್ಲಿ ಎಂದು ಪ್ರತಿಕ್ರಿಯೆ ವ್ಯಕ್ತಪಡಿಸಿದ ರೀತಿಯನ್ನು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ಕೋಗಿಲೆಯ ಗಾನವನ್ನು ಕೇಳಿದ ಮನುಷ್ಯನ ಪ್ರತಿಕ್ರಿಯೆ ಈ ಸಾಲಿನಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. 4. ತಲ್ಲನಿಸಿತು ಜಗ ಜುಮ್ಮೆಂದು. ಆಯ್ಕೆ: ಈ ವಾಕ್ಯವನ್ನು ಕುವೆಂಪು ಅವರ ಬಹುಮಾನ ಎಂಬ ಪದ್ಯದಿಂದ ಆರಿಸಲಾಗಿದೆ. ಸಂದರ್ಭ: ಕೋಗಿಲೆಯೊಂದು ಹಾಡುತ್ತಿದ್ದುದನ್ನು ಕೇಳಿ ಮನುಷ್ಯ, ನೀನು ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಬಹುಮಾನ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹೂ ಎಂದಷ್ಟೇ ಪ್ರತಿಕ್ರಿಯೆ ನೀಡುತ್ತದೆ. ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ ಎಂದು ವಿವರಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಮಾತೃಭಾಷೆಯಲ್ಲಿ ವ್ಯಕ್ತಪಡಿಸಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ ಎಂಬುದು ಈ ಸಾಲಿನ ಸ್ವಾರಸ್ಯವಾಗಿದೆ.
ಹೊಂದಿಸಿ ಬರೆಯಿರಿ. ಪರ್ವತ ಮಾರ್ದನಿಸುತ್ತಿತ್ತು. ಸರೋವರ ಕೈಪರೆ ಇಕ್ಕಿತ್ತು. ವ್ಯಕ್ತಿ ಆಲಿಸುತ್ತಿದ್ದ. ಮಹಾಂಬರ ಬಣ್ಣಿಸುತ್ತಿತ್ತು. ಕೋಗಿಲೆ ಕೂಗುತ್ತಲಿತ್ತು. ಸಮಾಸವನ್ನು ಹೆಸರಿಸಿ. ಹೊನ್ನಿನ ಪ್ಲಸ್ ಗಣಿ ಹೊನ್ಗಣಿ ಕರ್ಮಧಾರಯ ಸಮಾಸ. ಲೋಕದ ಪ್ಲಸ್ ವಾರ್ತೆ ಲೋಕವಾರ್ತೆ ತತ್ಪುರುಷ ಸಮಾಸ. ಸಿರಿಯ ಪ್ಲಸ್ ಮುಡಿ ಸಿರಿಮುಡಿ ಕರ್ಮಧಾರಯ ಸಮಾಸ. ಗಿಡವು ಪ್ಲಸ್ ಬಳ್ಳಿಯು ಗಿಡಬಳ್ಳಿಯು ದ್ವಂದ್ವ ಸಮಾಸ.